ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಸರಣಿ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ರಾಯಚೂರಿನಲ್ಲಿ ಇದೇ ರೀತಿಯಾಗಿತ್ತು. ಸಾಲು ಸಾಲು ಬಾಣಂತಿಯರ ಸಾವಿನ ಸರಣಿ. ಪಬ್ಲಿಕ್ ಟಿವಿಯಲ್ಲಿ ವೈದ್ಯರ ನಿರ್ಲಕ್ಷ್ಯದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಇದ್ರು. ಬಾಣಂತಿಯರ ಸಾವಿನ ಬಗ್ಗೆ ನಿರ್ಲಕ್ಷಿಸಿದವರಿಗೆ ಅಮಾನತು ಶಿಕ್ಷೆ. ರಾಜ್ಯದಲ್ಲಿ ಕಳೆದ 12 ತಿಂಗಳಲ್ಲಿ ಬರೋಬ್ಬರಿ 11 ವೈದ್ಯರನ್ನು ಅಮಾನತು ಮಾಡಲಾಗಿದೆ. ತಾಯಿ ಮರಣ ಪ್ರಮಾಣ ಇಳಿಕೆಗೆ ಆರೋಗ್ಯ ಇಲಾಖೆ ಸರ್ಕಸ್ಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಬಾಣಂತಿ ತಾಯಿ ಮರಣ ಪ್ರಮಾಣ ಇಳಿಕೆಗೆ ಆರೋಗ್ಯ ಇಲಾಖೆ ಸತತ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೂ ಕೂಡ ಬಾಣಂತಿಯರ ಸಾವು ನಿಲ್ತಾ ಇಲ್ಲ. ಹಾಗಾಗಿ ವೈದ್ಯರ ನಿರ್ಲಕ್ಷ್ಯ ಇದ್ದರೆ ವೈದ್ಯರನ್ನೇ ಅಮಾನತು ಮಾಡಲಾಗ್ತಾ ಇದೆ. 11 ಜನ ವೈದ್ಯರನ್ನು ಕಳೆದ 12 ತಿಂಗಳಲ್ಲಿ ಈ ರೀತಿ ಅಮಾನತು ಮಾಡಲಾಗಿದೆ. ಹಾಗಾದರೆ ಯಾರೆಲ್ಲ ವೈದ್ಯರು ಇಲ್ಲಿ ತನಕ ಅಮಾನತಾಗಿದ್ದಾರೆ? ಡಾಕ್ಟರ್ ವೆಂಕಟಸ್ವಾಮಿ, ಸ್ತ್ರೀರೋಗ ತಜ್ಞರು, ಚಾಮರಾಜನಗರದ ಜಿಲ್ಲಾಸ್ಪತ್ರೆಯಿಂದ. ಡಾಕ್ಟರ್ ಹರೀಶ್, ತಾಲೂಕು ಆಸ್ಪತ್ರೆ ದೊಡ್ಡಬಳ್ಳಾಪುರ. ಡಾಕ್ಟರ್ ಇರ್ಷಾನ, ಬಸವ ಕಲ್ಯಾಣ ತಾಲೂಕು ಆಸ್ಪತ್ರೆ. ಡಾಕ್ಟರ್ ಕೃಷ್ಣಕುಮಾರ್ ಜಾಧವ್, ಇಂಡಿ ತಾಲೂಕು ಆಸ್ಪತ್ರೆ. ಡಾಕ್ಟರ್ ಅಶ್ವಥ್ ಮಾಗಿ, ಸಿಂದಗಿ ತಾಲೂಕು ಆಸ್ಪತ್ರೆ. ಡಾಕ್ಟರ್ ಚಂದ್ರಶೇಖರ್, ತಾಳಿಕೋಟೆ ತಾಲೂಕು ಆಸ್ಪತ್ರೆ. ಡಾಕ್ಟರ್ BS ಅಳ್ಳಿಕೆಂಡಿ, ತಾಳಿಕೋಟೆ. ಡಾಕ್ಟರ್ ದೀಪಿಕಾ ಘೋಷ ಆಸ್ಪತ್ರೆ ಬೆಂಗಳೂರು. ಡಾಕ್ಟರ್ ಸಿಂಧೂಷ, ಹೊಸಪೇಟೆ MCH. ಡಾಕ್ಟರ್ ರೇಣುಕಾ, ಬೆನಕನಹಳ್ಳಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ. ಡಾಕ್ಟರ್ ರಾಜಶ್ರೀ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ಜಲವಾರ್ ಉಪಕೇಂದ್ರ. ಈ 11 ಜನರನ್ನ ಕಳೆದ 1 ವರ್ಷದಲ್ಲಿ ಅಮಾನತು ಮಾಡಲಾಗಿದೆ.